ದೇವೇಗೌಡರ ಕಣ್ಣೀರಿಗೆ ಸಾರಾ ಮಹೇಶ್ ಕಾರಣ. ಸಾರಾ ದುರಹಂಕಾರದಿಂದ ಒಕ್ಕಲಿಗರು ದೂರ ಆದ್ರು. ಇವತ್ತಿನ ಗೌಡ್ರ ಸ್ಥಿತಿಗೆ ನಾವು ಕಾರಣ ಅಲ್ಲ ಅಂತ ಎಚ್ ವಿಶ್ವನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೇವೇಗೌಡರ ಕಣ್ಣೀರಿಗೆ ನಾವ್ಯಾರು ಕಾರಣ ಅಲ್ಲ, ನಾವೆಲ್ಲ ರಾಜೀನಾಮೆ ಕೊಟ್ಟಿರಬಹುದು, ಸದ್ಯಕ್ಕೆ ಅನರ್ಹರಾಗಿರಬಹುದು, ಆದ್ರೆ ನಾವಂತೂ ಕಾರಣ ಅಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಇಂದಿನ ಗೌಡ್ರ ಸ್ಥಿತಿಗೆ ನಾವ್ಯಾರು ಕಾರಣ ಅಲ್ಲ, ಅದಕ್ಕೆಲ್ಲ ಮೂಲ ಕಾರಣ ಯಾರು, ಕಣ್ಣೀರನ್ನ ಹಾಕೋದಕ್ಕೆ ಗೌಡ್ರು ಅಂದ್ರೆ ಅದು ಸಾರಾ ಮಹೇಶ್. ಅಷ್ಟೇ ಅಲ್ಲ, ಸಾರಾ ದುರಹಂಕಾರದಿಂದ ಒಕ್ಕಲಿಗರು ದೂರಾಗಿದ್ದಾರೆ ಅಂತ ಆರೋಪವನ್ನ ಮಾಡಿದ್ದಾರೆ ವಿಶ್ವನಾಥ್. ಅವರೆಲ್ಲೋ ಮೂಲೆ ಗುಂಪಾಗ್ಬಿಟ್ಟಿದ್ರು, ನಾನ್ ತಗೊಂಬಂದು ಏನೋ ಮಾಡಿದೆ, ದೇವೇಗೌಡರು ಏನೋ ಮಾಡಿದ್ರು ಅಂತಂತ ನಿಜ. ದೇವೇಗೌಡರ ಬಗ್ಗೆ ನನಗೆ ಅಪಾರವಾದಂತ ಕೃತಜ್ಞತೆ ಸದಾ ಕಾಲೂ ಕೂಡ ಇರ್ತದೆ. ಆದ್ರೆ ನಿಮ್ಮಿಂದೆ ನಮ್ಗೆ ಯಾವ ಸಹಾಯನೂ ಆಗಿಲ್ಲ, ಮಾಡ್ಲಿಕ್ಕೂ ಆಗಲ್ಲ. ದೇವೇಗೌಡರ ಕುಟುಂಬನ ಕಣ್ಣಲ್ಲಿ ನೀರು ತರಿಸಿದವ್ರು ನೀವು. ನಿಮ್ಮನ್ ಪಾಪ ಅವ್ರು ಮಂತ್ರಿ ಮಾಡಿಕೊಂಡು ಕುಮಾರಸ್ವಾಮಿ ಅವರು ನಿಮ್ಮ ನಡವಳಿಕೆಗಳು ದುರಹಂಕಾರಗಳಿಂದ ಒಕ್ಕಲಿಗ ಸಮುದಾಯದ ಶಾಸಕರೇ JDS ಬಿಟ್ಟು ಈಚೆ ಬಂದ್ರು. ನಿಮ್ಮ ದುರಹಂಕಾರ, ನಿಮ್ಮ ನಡವಳಿಕೆಗಳೇ ಕುಮಾರಸ್ವಾಮಿ ಅವರ ಸರ್ಕಾರ ಪತನವಾಗಲಿಕ್ಕೆ ಕಾರಣ ಆಯಿತು. ಸಾರಾ ಮಹೇಶ್ ದುರಹಂಕಾರದಿಂದ ಒಕ್ಕಲಿಗರೇ ದೂರ ಆಗ್ಬಿಟ್ರು. JDS ಶಾಸಕರೇ JDS ನಿಂದ ದೂರ ಆದ್ರು. ಸಾರಾ ಗುರಿಯಾಗಿಸಿ ಎಚ್ ವಿಶ್ವನಾಥ್ ಈ ರೀತಿಯಾಗಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಸಾರಾ ಗುರಿಯಾಗಿಸಿ ಎಚ್ ವಿಶ್ವನಾಥ್ ಅವರು ವಾಗ್ದಾಳಿಯನ್ನ ಮಾಡಿರೋದು. ಇವತ್ತು ಅವ್ರು ಏನೆಲ್ಲ ಪ್ರಸ್ತಾಪ ಮಾಡಿದ್ದಾರೆ ಅಂದ್ರೆ, ಒಂದು, ದೇವೇಗೌಡರು ಕಣ್ಣೀರನ್ನ ಹಾಕೋದಕ್ಕೆ ಸಾರಾ ಮಹೇಶ್ ಕಾರಣ ಅಂತ. ಅಷ್ಟೇ ಅಲ್ಲ, ಅವರ ದುರಹಂಕಾರದಿಂದಲೇ ಒಕ್ಕಲಿಗರು ದೂರ ಆಗಿರೋದು. JDS ಶಾಸಕರೇ ಈಗ JDS ನಿಂದ ದೂರ ಆಗ್ಬಿಟ್ರು ಅಂತ ಸಾರಾ ಗುರಿಯಾಗಿಸಿ ಎಚ್ ವಿಶ್ವನಾಥ್ ವಾಗ್ದಾಳಿಯನ್ನ ಮಾಡಿದ್ದಾರೆ. ಇವತ್ತೇನಾದ್ರೂ ದೇವೇಗೌಡರ ಮನೆಗೆ ಅನ್ಯಾಯ ಆಗಿದ್ರೆ, ಅವ್ರ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ರೆ, ನೀವು ಮತ್ತು ನಿಮ್ಮಂತ ಜೊತೆಲಿಗದಲ್ಲ ಕೆಲವು ಸ್ನೇಹಿತರೆ ಹೊರತು ನಾವ್ಯಾರು ಕಾರಣ ಅಲ್ಲ ಅಂತಕ್ಕಂಥದ್ದು ಸ್ಪಷ್ಟ. ಅದು ಇಡೀ ರಾಜ್ಯದ ಜನತೆಗೂ ಕೂಡ ಗೊತ್ತು, ದೇವೇಗೌಡರಿಗೂ ಗೊತ್ತು, ಕುಮಾರಸ್ವಾಮಿ ಅವ್ರಿಗೂ ಗೊತ್ತು. ಹಾಗಾಗಿ ದೇವೇಗೌಡರ ಬಗ್ಗೆ ನನಗೆ ಅಪಾರವಾದಂಥ ಅಭಿಮಾನ, ಕೃತಜ್ಞತೆ ಈ ಸಂದರ್ಭಕ್ಕೂ ಈ ಸಮಯಕ್ಕೂ ಇದೆ. KR ನಗರಕ್ಕೆ ನಾನ್ ಮಾಡಿದಷ್ಟು ನೀನ್ ಮಾಡಿಲ್ಲಪ್ಪ. ಇಡೀ ತಾಲೂಕಿನಲ್ಲಿ ಅವತ್ತೊಂದು ದಿವಸಕ್ಕೆ ಎಲ್ಲಾ ಶಾಲೆಗಳಿಗೂ ಕಾಂಪೌಂಡು, ಶೌಚಾಲಯ, ಕುಡಿಯೋ ನೀರು, ಕಟ್ಟಡಗಳು ಕಟ್ಸಿದೀನಪ್ಪ. ಅವತ್ತು ನಿಂತೋಗಿದ್ದಂತ ಬಾಗಿಲಾಕಿದ್ದಂತ 33 ಕೋಆಪರೇಟಿವ್ ಸೊಸೈಟಿಗಳನ್ನ ಕೋಆಪರೇಟಿವ್ ಮಿನಿಸ್ಟರ್ ಆಗಿ ಬಾಗಿಲು ತೆಗೆಸಿ ಅವು ಇವತ್ತು ಕೂಡ ಸ್ಥಿರವಾಗಿ ನಿಂತಿದ್ದಾವೆ. ರೈತರಿಗೆ ಅದರಿಂದ ಅನುಕೂಲ ಆಗಿದೆ. ಪ್ರತಿ ಗ್ರಾಮ ಪಂಚಾಯತಿಗೂ ಕೂಡ ಒಂದೊಂದು ಲೈಬ್ರರಿ ತೆಗೆದಿದ್ದೀನಿ. 8 ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ. ಇವತ್ತೆಷ್ಟು 1,20,000 ಜನ ಕೆಲಸ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ. ಯಾರು ಅಡಿಗೆ ಸಹಾಯಕರು ನಾವು ಕೊಟ್ಟಿದ್ವಿ. ಅದನ್ನೆಲ್ಲರೂ ಕೂಡ 2,700 ಗ್ರಾಮ ಪಂಚಾಯತ್ಗೆ ಏಕಕಾಲಕ್ಕೆ ಲೈಬ್ರರಿನ ತೆಗೆದು ಅವತ್ತಿನ ದಿವಸಕ್ಕೆ ನಾವು ನೀನಪ್ಪ ಮಾಡಿದ್ವಿ. ಸುಮ್ಮನೆ ಏನೋ ಕಡ್ದೆತ ಹಾಕಿದ್ದಿ ಅಂತ ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದೆಲ್ಲ ಸುಳ್ಳು ಹೇಳ್ಬೇಡ್ರಿ ದಯವಿಟ್ಟು. ಹೀಗೆ ಮಾತನ್ನ ಮುಂದುವರಿಸ್ತಾ ಎಚ್ ವಿಶ್ವನಾಥ್ DK ಶಿವಕುಮಾರ್ ವಿಚಾರವಾಗಿ ಕೂಡ ಮಾತಾಡಿದ್ದಾರೆ. DK ಶಿವಕುಮಾರ್ ಸಮಸ್ಯೆಗಳಿಂದ ಬಹು ಬೇಗ ಮುಕ್ತವಾಗಲಿ, ಸಂಕಷ್ಟದಿಂದ ಹೊರಬಂದು ರಾಜಕಾರಣ ಮಾಡಲಿ ಅಂತ ಮೈಸೂರಲ್ಲಿ ಎಚ್ ವಿಶ್ವನಾಥ್ ಶುಭ ಹಾರೈಸಿದ್ದಾರೆ. DKಶಿ ಕಾನೂನಿಗಿಂತ ದೊಡ್ಡವರು ಯಾರು ಇಲ್ಲ. DKಶಿನೂ ಕೂಡ ನನ್ನ ಜೊತೆಗೆ ಬೆಳೆದಂಥವ್ರು, ಯೂತ್ ಕಾಂಗ್ರೆಸ್ ಅಲ್ಲಿಂದೆಲ್ಲ ಜೊತೆಗೆ ಬಂದಂಥವ್ರು. ನಾನು ಹೇಳೋದಿಷ್ಟೇ, DK ಶಿವಕುಮಾರ್ ಆದಷ್ಟು ಬೇಗ ಈ ಕಾನೂನೆಲ್ಲವನ್ನ ನಿಭಾಯಿಸಿಕೊಂಡು ಆದಷ್ಟು ಬೇಗ ಅವರು ಹೊರಗಡೆ ಬರಬೇಕು, ರಾಜಕಾರಣ ಮಾಡಬೇಕು ಅಂತಕ್ಕಂಥದ್ದೇ ನನ್ನ ಆಸೆ.